ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೌಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಜಾಬಲ್ಲೂ ಕೂಡ ಬ್ಯುಸಿ ಇದ್ದೀನಿ, ಹಾಗಾಗಿ ಮ್ಯಾನೇಜ್ ಮಾಡಬೇಕಲ್ಲ. ಸೊ ಆಗ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಜಸ್ಟ್ ಶಾರ್ಟ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಟೈಮ್ ಸಿಕ್ಕಿದಾಗ ಮಾಡ್ತಾಯಿದ್ದೀನಿ. ಇವಾಗ ನಂದು ಲಾಗಿನ್ ಟೈಮ್. ಸೊ ಲಾಗಿನ್ ಆಗಿದ್ದೀನಿ. ಇಲ್ಲಿ ನನ್ನ ತಂಗಿ ಕೂಡ ಲಾಗಿನ್ ಆಗಿದ್ದಾಳೆ. ಹಾಯ್, ಆಫ್ಟರ್ ಲಾಂಗ್ ಟೈಮ್. ಹೇಗಿದ್ದೀರಾ? ಹೌ ಆರ್ ಯು? ಗುಡ್. ಅದೇ ಗೈಸ್, ಇಷ್ಟು ದಿನ ಮದುವೆ ಬ್ಯುಸಿ ಆಯಿತು. ಈಗ ಇಮ್ಮಿಡಿಯೇಟ್ ನನಗೆ ಜಾಬ್ ಆಗಿರೋದ್ರಿಂದ ಇದೂ ಕೂಡ ಬ್ಯುಸಿ ಆಗಿದೆ. ಸೊ ಹಂಗೆ ಡೇ ಇನ್ ಮೈ ಲೈಫ್ ಥರ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ. ಇವಾಗ ನಾನು ಸ್ಟಾರ್ಟ್ ಮಾಡಿರೋದು 6 o'clock ಆಗಿದೆ, ಇಂದ ಈವ್ನಿಂಗ್. ಇವಾಗಿಂದ ನನ್ನದು ಹೇಗೆ ಹೋಗುತ್ತೆ ವ್ಲಾಗು, ಏನೇನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅಂತ ನೀವೇ ನೋಡಿ. ನಾನು ಲ್ಯಾಪ್ಟಾಪ್ದು ಟೇಬಲ್ ಆರ್ಡರ್ ಮಾಡಿದ್ದೆ. ನನಗೆ ಈ ಕಲರ್ ಬೇಕಿತ್ತು, ಅಂದರೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ನನ್ನ ತಂಗಿನೂ ಕೂಡ ಸೇಮ್ ಆರ್ಡರ್ ಮಾಡಿದ್ಲು. ಪಾಪ ಅವಳಿಗೆ ವುಡ್ ಥರ ಬರಲಿಲ್ಲ. ವುಡ್ಡಲ್ಲೇ ಅವಳದು ನೋಡಿ ಯಾವ ಥರ ಬಂದಿದೆ. ನನಗೆ ಕಲರ್ ವುಡ್ಡದ್ದು ಬೇಕಿತ್ತು, ಬಟ್ ಅವಳಿಗೆ ಈ ಥರ ಬ್ಲ್ಯಾಕಲ್ಲಿ ಬಂದುಬಿಟ್ಟಿದೆ, ಎಲ್ಲ ಹೋಗ್ಬಿಟ್ಟಿದೆ. 2 years ಯೂಸ್ ಮಾಡಿದ್ದೀನಪ್ಪ. 2 years ಏನು ಹಂಗೆ ಇರುತ್ತಾ? 2 years ಯೂಸ್ ಮಾಡಿದ್ದಾಳೆ. ನಾನಿವತ್ತು ಹೊಸದು ತರಿಸ್ಕೊಂಡೆ, ಚೆನ್ನಾಗಿದೆ, ನೋಡಬೇಕು, ಯೂಸ್ ಮಾಡಬೇಕು. ಅವಳಿಗೂ ಹೇಳ್ತಾ ಇದ್ದೀನಿ, ಚೇಂಜ್ ಮಾಡು, ಬೇರೆದಿದೆ, ಸೇಮ್ ಇದೇನೆ ತೊಗೊತೀನಿ, ಲಿಂಕ್ ಕಳಿಸು ಅಂತ ಹೇಳಿದ್ದಾಳೆ. ತೊಗೊತೀಯಾ ಇದೇ ಥರದ್ದೇ ಸೇಮು, ಅಥವಾ ಬೇರೆ ತೊಗೊತೀಯಾ? ನಾನು ಬೊಂಬೆ ಇರೋದು ತೊಗೊತೀನಿ. ಏನೋ ಗೊಂಬೆ ಇರೋದು ತೊಗೊತಾಳಂತೆ. ಓಕೆ, ಅವಳು ಯಾವ್ದಾರ ತೊಗೊಳ್ಳಿ, ನನಗೆ ಇಷ್ಟ ಆಯಿತು. ನಿಮಗೂ ಯಾರಿಗಾನ ಇದು ಬೇಕು, ವರ್ಕ್ ಮಾಡೋರು, ಲ್ಯಾಪ್ಟಾಪ್ ಟೇಬಲ್ ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ಹೇಳಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಟೀ ಬ್ರೇಕ್. ಟೀ ಕುಡಿದ್ರೇ ಏನೋ ಒಂಥರ ರಿಫ್ರೆಶ್ಮೆಂಟ್ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ. ಹಾಗಾಗಿ ಟೀ ಕುಡಿತಾ ಇದ್ದೀವಿ. ಇವಾಗ ಇನ್ನೂ ಹಶ್ವಾಗ್ತಿಲ್ಲ ಗೈಸ್. ನಿಜ ನೈಟ್ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟು ಹಶ್ವಾಗುತ್ತೆ ಅಂದರೆ, ಅದು ತಿನ್ನಬೇಕು, ಇದು ತಿನ್ನಬೇಕು, ಏನಾದರೂ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ತಿನ್ನಬೇಕು, ಏನೇನೋ ಅನ್ನಿಸ್ತಾ ಇರುತ್ತೆ. ಆ್ಯಕ್ಚುಲಿ ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೈಟ್ ಶಿಫ್ಟ್ ಮಾಡ್ತಾ ಇರೋದು. ಇನ್ನೂ ಎಷ್ಟು ದಿನ ಮಾಡಬೇಕು ಅನ್ನೋ ಗೊತ್ತಿಲ್ಲ. ಲೈಕ್ ನಾನು ಈಗ ನ್ಯೂಲಿ ಜಾಯಿಂಡ್ ಅಲ್ವಾ, ಸೊ ಹಾಗಾಗಿ ನನಗೆ ನೈಟ್ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಸದ್ಯಕ್ಕೆ. ನನ್ನ ತಂಗಿ ಪಾಪ ಅವಳು 2 yearsಯಿಂದ ನೈಟ್ ಶಿಫ್ಟ್ ಮಾಡ್ತಿದ್ದಾಳೆ. ಅವಳಿಗೆ ಹ್ಯಾಬಿಟ್ ಆಗೋಗಿದೆ. ಅವಳು ನಮ್ಮ ಹತ್ರ ಬಂದು ಹೇಳ್ಕೊತಾ ಇಲ್ಲ ಯಾವಾಗಲೂ, ನನಗೆ ಅದು ತಿನ್ಬೇಕು ಅನಿಸ್ತಿದೆ, ಇದು ತಿನ್ಬೇಕು ಅನಿಸ್ತಿದೆ. ಮಧ್ಯರಾತ್ರಿ ಎಲ್ಲ ಆರ್ಡ್ರ್ ಮಾಡ್ಕೊತಾ ಇದ್ಲು. ನಾವೆಲ್ಲ ಬೈತಾ ಇದ್ವಿ, ಏನೇನೋ ಆರ್ಡ್ರ್ ಮಾಡ್ಕೊತೀಯ. ಬೆಳಗ್ಗೆ ಎದ್ದು ಹೋಗಿ ಡಸ್ಟ್ಬಿನ್ ನೋಡಿದ್ರೆ ಏನೂ ಕವರ್ ಆಗಿರಲಿ, ಬಾಕ್ಸ್ ಆಗಲಿ ಡಂಪ್ ಮಾಡಿಡೋಳು. ಯಾರು ಪಿಜ್ಜಾ ತರಿಸ್ಕೊಂಡ್ರು, ಯಾರು ಬಿರಿಯಾನಿ ತರಿಸ್ಕೊಂಡ್ರು, ಎಲ್ಲ ಕಲರ್ ಬಾಕ್ಸು ಗೈಸ್. ಆವಾಗ ಹೇಳ್ತಾ ಇದ್ದು, ತುಂಬ ಕ್ರೇವಿಂಗ್ಸ್ ಆಗ್ತಿದೆ, ಊಟ ಮಾಡಬೇಕು, ಹಶ್ವು ತಡಿಯೋಕ್ಕಾಗಲ್ಲ, ಟೀ ಕುಡಿತಾ ಇರಬೇಕು ಅನಿಸುತ್ತೆ ಅಂತೆಲ್ಲ ಹೇಳ್ತಿದ್ದು. ಅದು ನನಗೆ ಮೊನ್ನೆಯಿಂದ ಅನಿಸ್ತಾ ಇದೆ. ಆ್ಯಕ್ಚುಲಿ ಹೌದು, ತುಂಬ ಹೊಟ್ಟೆ ಹಶ್ವಾಗುತ್ತೆ, ಮತ್ತು ಟೀ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ನಾನು ಆ್ಯಕ್ಚುಲಿ ಬಿಟ್ಬಿಟ್ಟಿದ್ದೆ, ಈಗ ಮತ್ತೆ ಸ್ಟಾರ್ಟ್ ಮಾಡಿದೆ. ನನಗೂ ನೆನ್ನೆಯಿಂದ ಮತ್ತೆ ಲೈಕ್ ಅದೇ ನಿದ್ದೆ ಬರೋಂಗಾಗೋದು ಅಂತೆಲ್ಲ ಅನಿಸ್ತಿತ್ತು. ಇವಾಗ ಅದೇ ಗೈಸ್, ಅವ್ರ ಜಾಗಕ್ಕೆ ನಾವು ಬರೋವರೆಗೂ ನಮಗೇನೂ ಗೊತ್ತಾಗಲ್ಲ. ಅವ್ರು ಹೇಳ್ತಿದ್ರೆ ಅದು ಎಕ್ಸ್ಪೀರಿಯೆನ್ಸ್ ನಮಗಾಗೋವರೆಗೂ ಅದು ಗೊತ್ತಾಗಲ್ಲ. ನೈಟ್ ಶಿಫ್ಟ್ ಮಾಡೋರಿಗೆ ಗೊತ್ತಿರುತ್ತೆ ಈ ವ್ಲಾಗ್ ನೋಡ್ತಾಯಿದ್ರೆ. ಅವಳ ಕಷ್ಟ ನನಗೀಗ ಅರ್ಥ ಆಗ್ತಿದೆ ಗೈಸ್. ನಮ್ಮ ಅಂಕಲ್ದು ಬರ್ಡೇ ಇತ್ತು April 5th. ಇವತ್ತು April 7th, 2 days ಆಗಿಬಿಟ್ಟಿದೆ. ಅವರು ಇದಕ್ಕೆ ಹೋಗಿದ್ರು, ಏನೋ ಲೊಕೇಶನ್ ನೋಡೋದಕ್ಕೆ. ಎಲ್ಲೋಗಿದ್ರು? ಲೊಕೇಶನ್ ಮಂಗ್ಳೂರ್ಗೆ ಹೋಗಿದ್ರು. ಕೇಕ್ ತರಿಸಿದ್ದೀನಿ. ಕೇಕ್ ಹೆಸರು ಬಂದ್ಬಿಟ್ಟು ಚಾಕ್ಲೇಟ್ ಮೌಸ್ ಕೇಕ್ ಅಂತ. ಅಂದರೆ ಅದು ಯಾಕೆ ನಗ್ತಾ ಇದೆಯಾ? ಇಲಿ ಕೇಕು. ಅದೇ ಗೈಸ್, ಸಂಡೇ ಅವ್ರದ್ದು ಬರ್ತಡೇ ಇತ್ತು, ಅವ್ರು ಇರಲಿಲ್ಲ. ಅವ್ರದ್ದು ಶೂಟಿಂಗ್ ಲೊಕೇಶನ್ ನೋಡೋದಕ್ಕೆ, ಹೊಸ ಮೂವಿಗೆ ಲೊಕೇಶನ್ ನೋಡೋದಕ್ಕೆ ಅಂದ್ಬಿಟ್ಟು ಅವ್ರು ಮ್ಯಾಂಗ್ಳೂರ್ಗೆ ಹೋಗಿದ್ರು. ಇವತ್ತು ಬಂದರು, ಹಾಗಾಗಿ ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಈಗ ಸ್ವಲ್ಪ ಶಾರ್ಟ್ ಬ್ರೇಕ್ ಹಾಕ್ಬಿಟ್ಟು ಅವ್ರಿಗೆ ಕೇಕ್ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಬನ್ನಿ. ಚಾಕ್ಲೇಟ್ ಮೌಸ್ ಕೇಕ್ ಯಾರು ರೆಡಿ ಇದ್ದಾರೋ ಇಲ್ವೋ, ಈ ಮನುಷ್ಯ ರೆಡಿ ಇದ್ದಾರೆ ತಿನ್ನೋದಕ್ಕೆ. ಇಬ್ಬರು ಬಂದು ಹಿಂಗೆ ನಿಂತ್ಕೊಂಡವ್ರು ನೋಡು ಕೇಕ್ ತಿನ್ನೋದಕ್ಕೆ. ಬರ್ತಡೇ ಬಾಯಲ್ಲಿ ನಾನೇ ಕಟ್ ಮಾಡಿಬಿಡ್ಲಾ ಅಂತ. ಕಟ್ ಮಾಡು. ರೆಡಿ ಆಗಿದ್ದಾರೆ, ಕಟ್ ಮಾಡಿ. ಏಯ್
ನೋಡಿ ಗೈಸ್ ಏನು ಅರ್ಜೆಂಟ್ ತಿನ್ನೋದಕ್ಕೆ. ನಮ್ಮ ಮಗು ನೋಡಿ ಪಾಪ ಮಲಗಿದೆ, ಹುಷಾರಿಲ್ಲ ಮತ್ತೆ ಮಲಗಿದ್ದಾನೆ. ನೀವೇನಾ ಬರ್ತಡೆ ಬಾಯ್? ನೋಡಿ ಗೈಸ್ ಇವಾಗ ಬಂದಿದ್ದಾರೆ ಕೇಕ್ ಕಟ್ ಮಾಡೋಕ್ಕೆ. ಎಷ್ಟೊತ್ತಿಂದ ಕಾದ್ವಿ ಗೊತ್ತಾ? ಹೋಗಮ್ಮ ಅಲ್ಲಿ ಅಂಕಲ್ ಹತ್ರ ಹೋಗು. ಇರಿ ದೈ ಹೊಡಿತಾನೆ. ಹತ್ತೋ ಮೇಲೆ ಕೊಕ್ಕೋ ಮೇಲತ್ತಮ್ಮ. ಗುಡ್ ಬಾಯ್. ಯಾರು ಫಸ್ಟ್ ಕೇಕ್ ಕೊಡ್ತೀರೋ ಬಿಡ್ತೀರೋ? ಇವಳು ಫಸ್ಟ್ ಕೊಡ್ತೀವಿ ಕಾಯ್ತಾವಳು. ಓಕೆ ಕಟ್ ಮಾಡಿ. ಇಲ್ಲಿಂದ ನೋಡ್ಬೇಕು ಅವನು. ಮಾಡಿ ಕಟ್ ಮಾಡಿ. ಬರ್ಡೇ ಟು ಯು. ಬರಲ್ವಾ? ಥ್ಯಾಂಕ್ ಯು ಸೋ ಮಚ್. ಏನು ರಾಜಕೀಯ ವ್ಯಕ್ತಿ ತರ ಮಾತಾಡ್ತಿದ್ಯಾ, ಮಾಡ್ತಿದ್ಯಾ? ಕೊಡಿ ಸರ್. 42ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. 43ಕ್ಕೆ ಹೋಗಕ್ ಮುಂಚೆ ದಯವಿಟ್ಟು ಈ ವರ್ಷ ಮದುವೆ ಮಾಡ್ಕೊಂಬಿಡಿ. ಜಾಸ್ತಿ ಹೇಳ್ತಿದ್ದೆ ಮಗ. ಎಲ್ಲ ರೆಕಾರ್ಡ್ ಆಗ್ಬಿಡುತ್ತೆ, ಸುಮ್ಮನಿರೋ. 32 ಬಾಯ್. ಪೂಜನ್ ಕೊಡ್ರಿ, ಪೂಜನ್ಗೆ. ಇಲ್ಲ ಇವ್ರು ಅಧ್ಯಕ್ಷರು. ಅವಾಗಿಂದ ಕಾಯ್ತಾ ಇದ್ರು, ಕೇಕ್ ಕಾಯ್ತಿದ್ರು. ಇವ್ನು ನೋಡಿ ಗೈಸ್, ಇವನಿಗೆ ಬೇಕಂತ ಫೋಟೋ ಅಲ್ಲ ವಿಡಿಯೋ ಅಷ್ಟೇ. ಬರ್ಡೇ ಕೃಷ್ಣಪ್ಪ. ಸೆಲೆಕ್ಟ್ ಮಾಡಿರೋದು ಕೇಕು. ಪೈನಾಪಲ್ ಅಂದ್ರೆ ನನ್ ಬರ್ತಿತ್ತಿಲ್ಲಿ. ನಾನಲ್ಲಪ್ಪ. ಸೆಲೆಕ್ಷನ್ ಹೆಂಗಿದೆ ಕೇಕು? ಚಾಕ್ಲೇಟ್ ಯಾಕೆಂದ್ರೆ ನಮ್ಮ ನಾಂಡಿನೇ ಜಾಸ್ತಿ ಚಾಕ್ಲೇಟ್ ಬುಕ್ ಮಾಡ್ತಾ ಇದ್ದಿದ್ದು. ಚಾಕ್ಲೇಟ್ ಮೂಸ್, ಇಲಿ ಕೇಕ್. ಇಲಿದು ಕೇಕು. ನಂಬಿಟ್ರಾ? ಅವಾಗಿಂದ ಸ್ಪೆಕ್ಸ್ ನೋಡಿ ಎಲ್ಲಿ ಬಂದಿದೆ. ಸ್ಪೆಕ್ಸ್ ಸರಿಯಾಗಿ ಹಾಕೊಳ್ಳಮ್ಮ ಮಗು. ಕೇಕ್ ಕಾಣಿಸ್ತಾ ಇಲ್ವಾ? ಇವನ್ ನೋಡು. ಎಸ್ ಓಕೆ ನೆಕ್ಸ್ಟ್. Belated happy birthday. Thank you so much. ಚೆನ್ನಾಗಿದೆ ಕೇಕ್. ಬರ್ಡೇ ಸೆಲ್ಫಿ ಒಂದು. ಹೋಗೋ ಬ್ಲಾಕ್ ಮಗ್ನೆ ಪ್ಲೀಸ್. ಹಿಂಗ್ ಮಾಡ್ತೀಯಾ? ಇಲ್ಲಿ ಬಾ. ಹೋಗಿ ತಿನ್ಸ್ಕೊ. ಅಯ್ಯೋ ಅರ್ಜೆಂಟ್ ಅವನಿಗೆ. ನೀರು ಮಗ್ನೆ ತಿನ್ನಿಸ್ತೀನಿ ನಾನು. ಪಾಪ ನನ್ನ ಮಗುಗಿಲ್ಲ ಈ ಸತಿ ಕೇಕ್, ಹುಷಾರಿಲ್ಲ. ಅವನಿಗೆ ಬೇಡ ಬಿಡಿ. ಹೆಂಗಾಯ್ತು ಕೇಕ್? ಹಲೋ ಮುಳುಗೋಗ್ಬಿಟ್ಟು ಕಟ್ ಮಾಡಿಕೊ. ನೋಡಿ ಅಪ್ಪ ಗೈಸ್, ನಾನು ಇನ್ಸ್ಟಾಗ್ರಾಮಲ್ಲಿ ಇದಾಕಿದ್ದೆ, ಏನಪ್ಪ ಅಂದರೆ ಆಸ್ಕ್ಮಿಯ ಕ್ವಶನ್ಸ್ ಹಾಕಿದ್ದೆ. ನನಗೆ ಅದರಲ್ಲಿ ತುಂಬ ಕಮ್ಮಿ ರೆಸ್ಪಾನ್ಸ್ ಬಂದಿತ್ತು, ಜಾಸ್ತಿ ಯಾರೂ ಕ್ವಶನ್ಸ್ ಹಾಕಿರಲಿಲ್ಲ. ಸೊ ಅಟ್ಲೀಸ್ಟ್ ನನಗೆ ಅದರಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿದ್ದರೆ ನಾನು ಅದರದ್ದೇ ಒಂದು ಕಂಪ್ಲೀಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಬಂದಿರೋದು ವೆರಿ 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 ಲೀಸ್ಟ್ ಕ್ವಶನ್ಸು, ಅಂದರೆ ವೆರಿ ಲೀಸ್ಟ್ ರೆಸ್ಪಾನ್ಸ್ ಬಂದಿರೋದು ಒಂದು 5 to 6 ಅಷ್ಟೇ ಬಂದಿದೆ. ನಾನು ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ನಾನು ಆಸ್ಕ್ಮಿಯ ಕ್ವಶನ್ಸ್ ನಾನು ಮಾಡಬೇಕು ಅಂದರೆ ಹೋಪ್ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಮಾಡಬೇಕು ಅಂತ ಈಗ ಪ್ಲ್ಯಾನ್ ಮಾಡಿದ್ದೀನಿ. ಅಲ್ಲಿವರೆಗೂ ನಾನು ಆಸ್ಕ್ಮಿಯ ಕ್ವಶನ್ಸ್ ನಾನು ಅದನ್ನು ಮಾಡಲ್ಲ. ಸೊ ಈಗ ನನಗೆ ಬಂದಿರೋ ಕ್ವಶನ್ಸ್ಗೆ ನಾನು ರೆಸ್ಪಾಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಿಕಾಸ್ ನಾನು ಕ್ವಶನ್ ನೋಡಿಬಿಟ್ಟು ಹೇಳೋಂಥ ಜಾಸ್ತಿ ಕ್ವಶನ್ಸ್ ಬಂದಿಲ್ಲ, ಅದು ಮೈಂಡಲ್ಲೇ ರಿಜಿಸ್ಟರ್ ಆಗಿಬಿಟ್ಟಿದೆ. ನನಗೆ ಒಬ್ಬರು ಕೇಳಿರೋದು ನಿಮ್ಮ ಮಮ್ಮಿಯವರ ಮನೆ ಎಲ್ಲಿರೋದು ಅಂತ ಕೇಳಿದ್ದಾರೆ. ನಾವು ಆ್ಯಕ್ಚುಲಿ ಬಂದು ನಾವು ಬ್ಯಾಂಗ್ಳೂರೇ, ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ನಾವು ಬ್ಯಾಂಗ್ಳೂರೇ. ಅಮ್ಮ ಮನೆಯೂ ಬ್ಯಾಂಗ್ಳೂರು, ಅಪ್ಪ ಮನೆಯೂ ಬ್ಯಾಂಗ್ಳೂರೇ. ನಮ್ಮ ಹಸ್ಬೆಂಡ್ ಅವ್ರ ಊರು ಬಂದು ಅವ್ರದ್ದು ಉತ್ತರ ಕರ್ನಾಟಕ. ಯಾವ ಊರು ಅಂತ ನಾನು ಈಗಲೇ ಡಿಸ್ಕ್ಲೋಸ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ಕ್ವಶನ್ನು ಕೇಳಿದ್ದಾರೆ ಒಬ್ಬರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಇಫ್ ಇನ್ ಕೇಸ್ ಲವ್ ಮ್ಯಾರೇಜ್ ಆಗಿದ್ದರೆ ಲವ್ ಸ್ಟೋರಿನ ವ್ಲಾಗ್ ಮಾಡಾಕಿ ಅಂತ.
ಅದು ಕೂಡ ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಇವಾಗಲೇ ನಾನು ಡಿಸ್ಕ್ಲೋಸ್ ಮಾಡಲ್ಲ ಗೈಸ್, ಬಿಕಾಸ್ ನನಗೆ ಇನ್ನಷ್ಟು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದರೆ ಅವ್ರಿಗೂ ಕೂಡ ನಾನು ಕೂತ್ಕೊಂಡು ಮತ್ತೆ ಅದಕ್ಕಂತಲೇ ವ್ಲಾಗ್ ಮಾಡಬೇಕು. ಸೊ ಅದೆಲ್ಲ ನಾನು ಈಗಲೇ ಡಿಸ್ಕ್ಲೋಸ್ ಮಾಡಲ್ಲ. ನನ್ನ ಫ್ರೆಂಡ್ ಅಂದರೆ ನಮ್ಮ ಗ್ರೂಪಲ್ಲೇ ಒಬ್ಬರು ನನ್ನ ಬೆಸ್ಟ್ ಫ್ರೆಂಡು ಭವ್ಯ ಅಂತ. ಭವಿ ಹೌ ಈಸ್ ಯುವರ್ ಮ್ಯಾರಿಡ್ ಲೈಫ್ ಅಂತ ಕೇಳಿದ್ಯಾ? ತುಂಬ ಚೆನ್ನಾಗಿದೆ, ಆ್ಯಸ್ ಆಫ್ ನೌ ಚೆನ್ನಾಗಿ ಹೋಗ್ತಾ ಇದೆ. ಇನ್ನೂ ನಾನು ನ್ಯೂಲಿ ಮ್ಯಾರಿಡ್ ವೈಬ್ಸಲ್ಲೇ ಇದ್ದೀನಿ, ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಬ್ಳು ನನ್ನ ಬೆಸ್ಟ್ ಫ್ರೆಂಡು ಸ್ನೇಹ. ಅವಳು ಕೂಡ ಏನೋ ಕ್ವಶನ್ ಹಾಕಿದ್ದಾಳೆ, ಆ ಕ್ವಶನ್ ಕೂಡ ನಾನು ಡಿಸ್ಕ್ಲೋಸ್ ಮಾಡಲ್ಲ, ಆ ಕ್ವಶನ್ಗೆ ಆನ್ಸರು ಕೂಡ ನಾನು ಡಿಸ್ಕ್ಲೋಸ್ ಮಾಡಲ್ಲ. ಐ ಆಮ್ ಸಾರಿ ಸ್ನೇಹ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ಇನ್ನೊಬ್ಬರು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ತಮ್ಮ ಒಂದು ಕ್ವಶನ್ ಹಾಕಿದ್ದಾರೆ. ಅಕ್ಕ ಅಣ್ಣಗೆ ಊಟ ಹಾಕ್ತೀರಾ ಇಲ್ವಾ, ತುಂಬ ಸಣ್ಣ ಆಗಿದ್ದಾರೆ ಅಂತ. ನಿಜವಾಗ್ಲೂ ಸಣ್ಣ ಅಲ್ಲ, ಅವರು ತಿನ್ನೋ ಥರ ನಾನು ಕೂಡ ತಿನ್ನಲ್ಲ, ಅಷ್ಟು ತಿಂತಾರೆ. ಆ್ಯಂಡ್ ಅವ್ರೇನು ಸಣ್ಣ ಇಲ್ಲ. ಅಂದರೆ ಆ್ಯಕ್ಚುಲಿ ಇಬ್ಬರು ಹೇಳ್ಬೇಕಂದ್ರೆ ನಾವಿರೋದೇ ಹೀಗೆ, ಅವರು ಕೂಡ ಹಾಗೆ ಊಟದಾಗಿಂದನೂ ದಪ್ಪ ಇದ್ದರು, ಲೈಕ್ ಬೆಳೀತಾ ಅವರು ಸಣ್ಣ. ಗೈಸ್ ಹೇಳ್ಬೇಕಂದ್ರೆ ನನಗೆ ಕಂಪೇರ್ ಮಾಡಿದ್ರೆ ಈಸ್ ಗುಡ್, ಪರ್ಸ್ನಾಲಿಟಿಯಲ್ಲಿ ಚೆನ್ನಾಗಿದ್ದಾರೆ. ಆ್ಯಂಡ್ ಮುಂದೆ ನಾನು ಜಿಮ್ಗೆ ಜಾಯಿನ್ ಮಾಡೋಣ ಅವ್ರನ್ನ ಅಂತ ಅಂದ್ಕೊತಾ ಇದ್ದೀನಿ. ಇವನ್ ಈಸ್ ರೆಡಿ ಟು ಜಾಯಿನ್ ಫಾರ್ ದ ಜಿಮ್. ಅದಿನ್ನೂ ಮುಂದಿನ ವ್ಲಾಗ್ಸಲ್ಲೆಲ್ಲ ಬರ್ತಾ ಇರುತ್ತೆ ಅಷ್ಟೇ ಗೈಸ್. ಇನ್ನೊಬ್ಬರು ಯಾರೋ ಬೀರಪ್ಪ ಅಂತ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡೇ ಅನಿಸುತ್ತೆ, ಅಥವಾ ಗೊತ್ತಿರೋರೇನೋ ಅನಿಸುತ್ತೆ. ಅವರು ಪಿಕ್ಚರ್ ಕಳಿಸಿದ್ದಾರೆ, ಲೈಕ್ ನಮ್ಮ ಹಸ್ಬೆಂಡು ಹೋಟ್ ಹಾಕಿ ಆ ಹೋಟದು ಮಾರ್ಕ್ ಹಾಕ್ತಾರಲ್ಲ ಫಿಂಗರ್ ಮೇಲೆ, ಅದ್ರದ್ದು ಪಿಕ್ಚರ್ ಹಾಕ್ಬಿಟ್ಟು ಹಾಕಿದ್ದಾರೆ. ಐ ಡೋಂಟ್ ನೋ ವಾಟ್ ಟು ರೆಸ್ಪಾಂಡ್, ಅದಕ್ಕೆ ಏನು ರೆಸ್ಪಾಂಡ್ ಮಾಡೋಕ್ಕಂತ ನಂಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಬ್ರದರ್, ನಮ್ಮ ಹಸ್ಬೆಂಡ್ ಅವ್ರು ಪಿಕ್ ಹಾಕಿರೋದಕ್ಕೆ. ಅಷ್ಟೇ ಗೈಸ್, ಇಷ್ಟೇ ಬಂದಿರೋದು ನನಗೆ Q&Aಯಲ್ಲಿ ಕ್ವಶನ್ಸು. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು, ಯಾಕೆ ಯಾರೂ ಏನೂ ಹಾಕಿಲ್ಲ, ಏನು ಕೇಳಬೇಕು ಅಂತ ಅನಿಸಿಲ್ವೇನೋ, ನನಗಂತೂ ಗೊತ್ತಿಲ್ಲ. ನಾನು ಬಂದಿರೋ ಅಷ್ಟಕ್ಕೆ ನಾನು ರೆಸ್ಪಾಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಾನೇನಾದರೂ Q&A ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಬೇಕಂದ್ರೆ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಾನು ಜಾಸ್ತಿ ಡಿಸ್ಕ್ಲೋಸ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಅಷ್ಟೇ. ಮುದ್ದೆ ಹೇಗಿದೆ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಗೈಸ್. ನಾಟಿ ಕೋಳಿ ಸಾರು, ಅನ್ನ, ನಾಟಿ ಕೋಳಿ ಅಲ್ಲ ಸಾರಿ, ಮೊಟ್ಟೆ ಕೋಳಿ, ಸೌತೆಕಾಯಿ, ಈರುಳ್ಳಿ. ಮಾತ್ರ ಬಂದ್ಬಿಡ್ತಾನೆ. ತಿಂದೆ ಅಲ್ವಾ ಕೋಕೋ ನೀನು? ಅವ್ನು ತಿಂದ್ರೂ ಬರ್ತಾನೆ, ಬೇಕು ಅಂತ ಕೇಳ್ತಾನೆ. ಆದರೆ ಇವ್ರಮ್ಮ ನಾವು ತಿಂದಿದ್ದನ್ನು ಹಾಕ್ಸಲ್ಲ, ಅವನಿಗೆ ಫ್ರೆಶ್ ಆಗಿರಬೇಕು. ಚೆನ್ನಾಗಿದೆ, ತಿಂದ್ಬಿಟ್ಟು ಸಿಗ್ತೀವಿ. ಊಟ ಎಲ್ಲ ಆಯಿತು, ಹೊಟ್ಟೆ ಫುಲ್ಲಾಗಿದೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಈಗ ನಾನು 10 ಗಂಟೆ ಮೇಲೆ ವರ್ಕ್ ಮಾಡ್ತೀನೋ ಇಲ್ಲ ಅಂತ ನಿದ್ದೆ ತುಂಬ ಹಿಡಿಯುತ್ತೆ. ಊಟ ಆಯಿತು, ಚೆನ್ನಾಗಿತ್ತಾ? ಸಕ್ಕತ್ತಾಗಿತ್ತು. ಅಂದರೆ ತುಂಬ ದಿನ ಆಗಿತ್ತು ಮಾಡಿ ಅನ್ನಲ್ಲ, ಅಂದರೆ ತುಂಬ ಟೈಮ್ ಆಗಿತ್ತು ನಾನ್ ವೆಜ್ ಮಾಡಿ. ತಿಂದ್ವಿ ಅಪ್ಪ. ಮಧ್ಯಾಹ್ನದ ಊಟ ಮಾಡಿದ್ರೇ ನಿದ್ದೆ ಅಷ್ಟು ಹಿಡಿಯುತ್ತೆ. ಇನ್ನು ನೈಟ್ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಯಾರಿಗೆ ತಾನೇ ನಿದ್ದೆ ಬರಲ್ಲ ಗೈಸ್. ಸೊ ಈಗ ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಆಗಾಗ ವ್ಲಾಗ್ಸ್ ಹಾಕ್ತಾಯಿರ್ತೀನಿ ಗೈಸ್. ನಾನು ವ್ಲಾಗ್ಸ್ ಮಾಡೋದನ್ನು ನಿಲ್ಲಿಸಲ್ಲ, ನಾನು ವ್ಲಾಗ್ಸ್ನೂ ಮಾಡ್ತೀನಿ, ಹಾಗೆ ನನ್ನ ವರ್ಕ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.